ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರಕ್ಷಿತಾ ನವೀನ್ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ. ಸೊ ಇವತ್ತಿನ ವ್ಲಾಗ್ ಬಂದು ನೀವೇ ನೋಡಿರ್ತೀರ ತಮ್ಮನೇಲಿ ಏನು ಅಂತ. ಇವತ್ತು January 22. ಸೊ ರಾಮನ ಪ್ರಾಣ ಪ್ರತಿಷ್ಠಾಪನೆ ಇವತ್ತು ಮಾಡ್ತಾಯಿದ್ದಾರೆ. ಸೊ ಎಲ್ಲ ಇವತ್ತು ಒಂದು ಡೇ ಟು ರಿಮೆಂಬರ್ ಅಂತ ಹೇಳ್ಬೋದು. ಹೆಮ್ಮೆ ಅಂದ್ಕೊಬೋದು ನಾವು. ಎಷ್ಟೋ ವರ್ಷ ನಾವು ಕಾದಿರೋದು ಇವತ್ತು ನಮ್ಮ ಕನಸು ಇವತ್ತು ನನಸಾಗ್ತಿದೆ ಅಂತ. ಅಯೋಧ್ಯೆಯಲ್ಲಿ ರಾಮ 500 ವರ್ಷ ಆದಮೇಲೆ ರಾಮ ಅಯೋಧ್ಯೆಗೆ ವಾಪಸ್ ಹೋಗ್ತಿರೋದು. 14 ವರ್ಷ ವನವಾಸ ಮುಗಿಸಿ 500 ವರ್ಷದ ನಂತರ ರಾಮ ತನ್ನ ಹುಟ್ಟಿದ ಸ್ಥಳಕ್ಕೆ ಅಂದರೆ ಅಯೋಧ್ಯೆಗೆ ಮರಳಿ ಹೋಗ್ತಿರೋದು. ವನವಾಸ ಮುಗಿಸಿ ಎಷ್ಟೋ ವರ್ಷ ಆಯಿತು. ನಾವು ಎಷ್ಟೋ ವರ್ಷ ಹಿಂದೆ ಕನಸು ಅದು ಇವತ್ತು ಅದು ನನಸಾಗ್ತಿದೆ. ಅದು ಕೂಡ ನರೇಂದ್ರ ಮೋದಿ ನಮ್ಮ ಪ್ರೈಮ್ ಮಿನಿಸ್ಟರಿಂದ ಆಗ್ತಾ ಇರೋ ಅಂಥ ಕೆಲಸ ಇದು. ಅವರ ಕೈಯಿಂದನೇ ಇವತ್ತು ರಾಮನ ಪ್ರಾಣ ಪ್ರತಿಷ್ಠಾಪನೆ ಇವತ್ತು ಆಗ್ತಾಯಿದೆ. 12:29 ಒಂದು ಏನಂತಾರೆ, ಒಂದು ದೊಡ್ಡ ಖುಷಿ ಪಡುವಂಥ ಸಂಗತಿ ಕೂಡ ಇವತ್ತು. ನಮಗೆ ಅಲ್ಲಿ ಹೋಗದೆ ಇರೋಕ್ಕಾಗದೇ ಇರ್ಬೋದು, ಆದರೆ ಟಿ ವಿಯಲ್ಲಿ ನೋಡ್ಬೋದು. ನಾವು ಟಿ ವಿಯಲ್ಲಿ ನೋಡೋಕ್ಕಿಂತ ನಾವು ಕಣ್ಣಾರೆ ನೋಡೋದೇ ಒಂದು ಭಾಗ್ಯ ಅಂತ ಹೇಳ್ಬೋದು. ಅದೇ ನಮಗೆ ಅಲ್ಲಿ ಅಷ್ಟು ದೂರ ಹೋಗೋಕ್ಕಾಗಲ್ಲ. ಸೊ ನಮಗೆ ಟಿ ವಿ ಇದೆ, ಟಿ ವಿ ನೋಡಿಕೊಂಡು ನಮ್ಮ ಆಸೆ ಪೂರೈಸ್ಕೊಬೋದು. ನೋಡೋದೇ ಒಂದು ಭಾಗ್ಯ ಅಂತ ಹೇಳ್ಬೋದು. ರಾಮನ ಅವರು ಕೆತ್ತನೆ ಮಾರಿರೋದಕ್ಕೆ ಒಂದು ದೊಡ್ಡ ಸೆಲ್ಯೂಟ್ ಹೇಳ್ಬೋದು. ಇವತ್ತು ಒಳ್ಳೆ ದಿನ ಆಗಿದ್ದರಿಂದ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ. ಯಾವುದಾದ್ರು ಮನೆ ಹತ್ರ, ನೀವು ಅಷ್ಟೇ ಮನೆ ಹತ್ರ ಇರುವಂಥ ಆಂಜನೇಯ ದೇವಸ್ಥಾನಕ್ಕೋ ಅಥವಾ ರಾಮ ಮಂದಿರಕ್ಕೋ ದೇವಸ್ಥಾನಕ್ಕೋ ಹೋಗಿ ಕೈ ಮುಕ್ಕೊಂಡು ಬನ್ನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತಿನ ದಿನ ನಾವು ದೀಪಾವಳಿ ಅಂತ ಆಚರಣೆ ಮಾಡಬೇಕು. ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಇವತ್ತಿನ ದಿನ ನಾವು ದೀಪಾವಳಿ ಅಂದರೆ ಮೊದಲನೇ ದೀಪಾವಳಿ ಅಂತ ಆಚರಣೆ ಮಾಡಬೇಕು ಅಂತ. ಸೊ ಸಾಯಂಕಾಲ ಎಲ್ಲ ಮನೆ ಹತ್ರ ಎಲ್ಲ ದೀಪ ಎಲ್ಲ ಹಚ್ಚಿ, ಸೊ ಇವತ್ತು ಫ್ರೆಶ್ ಅಪ್ ಎಲ್ಲ ಆಗಿ ನೀಟಾಗಿ ಸ್ನಾನ ಎಲ್ಲ ಮಾಡಿ ದೇವ್ರದ್ದೆಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸಾಯಂಕಾಲ ಮೇಲೆ ನಾವು ದೇವಸ್ಥಾನಕ್ಕೆ ಹೋಗೋದು. ಯಾಕಂದರೆ ಬೆಳಗ್ಗೆ ಟೈಮ್ ಎಲ್ಲ ಆಗಲ್ಲ. ಯಾಕಂದರೆ 12:30ಗೆ ನಾವು ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀವಿ. 12:30ಗೆ, ಯಾಕಂದರೆ ಅಲ್ಲಿ 12:29ಗೆ ರಾಮಂದು ಪ್ರಾಣ ಪ್ರತಿಷ್ಠಾಪನೆ ಆಗ್ತಲ್ಲ. ಸೊ ನಾವು ಇಲ್ಲಿ ಕರೆಕ್ಟಾಗಿ ಆ ಗಂಟೆಗೆ ನಾವು ಪೂಜೆ ಮಾಡೋಣ ಅಂದ್ಕೊಂಡಿದ್ವಿ. ಎಲ್ಲ ರೆಡಿ ಮಾಡಿಟ್ಕೊಂಡು ಆಗಲೇ ಪೂಜೆ ಮಾಡ್ತೀವಿ. ಹಾಗೆ ಸಾಯಂಕಾಲನೇ ಹೋಗೋದು ದೇವಸ್ಥಾನಕ್ಕೆ. ಸಾಯಂಕಾಲ ರೆಡಿ ಆಗ್ಬಿಟ್ಟು ಹೋಗೋದು. ಇವಾಗೇನು ರೆಡಿ ಆಗೋಲ್ಲ. ಸಾಯಂಕಾಲ ಏನಾದರೂ ಒಂದು ಸ್ವೀಟ್ ಮಾಡಬೇಕು. ಸ್ವೀಟು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಇದ್ದೀವಿ. ನೋಡೋಣ, ಕ್ಯಾರೆಟ್ ಹಲ್ವಾ ಮಾಡಿದೆ. ಅದು ರೆಸಿಪಿ ಕೂಡ ಹಾಕ್ತೀನಿ. ವೀಡಿಯೋ ತೊಗೊಂಡ್ರೆ ಹಾಕ್ತೀನಿ. ವೀಡಿಯೋ ತೊಗೊಳಕ್ಕಾಗಲ್ಲ ಐ ಥಿಂಕ್ ಮೋಸ್ಟ್ಲಿ. ಯಾಕಂದರೆ ನಾವು ದೇವಸ್ಥಾನಕ್ಕೆ ಹೋಗಿರ್ತೀವಿ, ಅಷ್ಟರಲ್ಲಿ ನಾನು ಮಾಡೋಕ್ಕಾಗಲ್ಲ. ನಾನು ಮಾಡಬೇಕು ಅಂದ್ಕೊಂಡಿದ್ದೆ. ನಮ್ಮ ಅಪ್ಪ ಬಂದು ಮಾಡ್ತೀನಿ ಅಂತ ಹೇಳಿದ್ರು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು? ಅದೇನು ಮುಹೂರ್ತ ನೋಡಬೇಕು ನಿನ್ನ ಹುಟ್ಟಿಸಿದ. ಅದ್ರ ರೆಸಿಪಿ ಅದು ವೀಡಿಯೋ ಮಾಡೋಕ್ಕಾಗಲ್ಲ. ದೇವಸ್ಥಾನಕ್ಕೆಲ್ಲ ಹೋಗಿ ಅದು ದೇವಸ್ಥಾನದಲ್ಲಿ ವಿಡಿಯೋ ಎಲ್ಲ ತೊಗೊಳ್ತೀವಿ. ಅದ್ರ ಕ್ಲಿಪ್ಪಿಂಗ್ಸ್ ಕೂಡ ಅದರಲ್ಲಿ ಆ್ಯಡ್ ಮಾಡ್ತೀನಿ, ನೋಡಿ. ಮಾರ್ಕೆಟಿಗೆ ಬಂದು ಹೂವು ತೊಗೊಳ್ಳೋಣ ಅಂತ. ಹಂಗೆ ಬಾಳೆಹಣ್ಣು, ಎಲೆ, ಕರ್ಪೂರ, ಅಡಿಕೆ ಎಲ್ಲ ತೊಗೊಳ್ಬೇಕಿತ್ತು. ತುಂಬಾ ರೇಟು ಹೂವುದು ಕಾಸ್ಟ್ಲಿ ಆಗಿಬಿಟ್ಟಿದೆ. ಗೈಸ್, ಇವತ್ತು ನಮ್ಮ ಮನೆ ಮಾರ್ಕೆಟ್ ಹತ್ರ ಎಲ್ಲ ಅನ್ನದಾನ ಮಾಡ್ತಾಯಿದ್ದಾರೆ. ಎಲ್ಲರೂ ಅಯೋಧ್ಯೆಗೆ ಹೋಗೋಕ್ಕಾಗಲ್ವಲ್ಲ, ಸೊ ಮನೆ ಹತ್ರನೇ ಎಲ್ಲ ಮಾಡ್ತಾ ಇದ್ದಾರೆ ಇವತ್ತೆಲ್ಲ. ಅಂದರೆ ದೇವಸ್ಥಾನದಲ್ಲಿ ಹತ್ರ ಎಲ್ಲ ಮಾಡ್ತಾಯಿದ್ದಾರೆ. ಹಾಗೆ ಇವತ್ತು ಮಾರ್ಕೆಟಲ್ಲಿ ನೋಡಿ ಎಲ್ಲ ಕಡೆ ಎಲ್ಲ ಐಟಮ್ ಎಲ್ಲ ತೊಗೊಂಡಾಯ್ತು. ಇವಾಗ ಮನೆಗೆ ಹೋಗಿ 12:29 ಕರೆಕ್ಟಾಗಿ ಪೂಜೆ ಮಾಡಬೇಕು.
ಸಾಯಂಕಾಲದೆಲ್ಲ ಪೂಜೆ ಎಲ್ಲ ಮುಗಿಸಿ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಒಂದು 6 ಗಂಟೆ 6:30 ಆಗಿತ್ತು ಟೈಮು ನಾವು ಹೊರಟಾಗ. ಇಲ್ಲೇ ನಮ್ಮ ಮನೆ ಹತ್ರನೇ ರಾಜಾಜಿನಗರಲ್ಲಿ ಇದೆ ದೇವಸ್ಥಾನ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾನು, ಪಾಪು, ನಮ್ಮ ತಮ್ಮ ಮತ್ತು ನಮ್ಮ ಹಸ್ಬೆಂಡ್ ಎಲ್ಲ ಹೋಗ್ತಾ ಇದ್ದೀವಿ. ನಾವು ಅಮ್ಮ ಬಂದಿಲ್ಲ, ನಮ್ಮ ಅಮ್ಮ ಅಂಗಡಿಲಿದ್ದರು. ಸೊ ನಾವೇ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ಕಾರಲ್ಲಿ ಈಗ. ಗೈಸ್, ವೀಡಿಯೋಸ್ನ ನೋಡಿ ಶೇರ್ ಮಾಡೋದು ಮತ್ತೆ ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮತ್ತೆ ಮರಿಬೇಡಿ. ನಿಮಗೆ ನಾನು ಹಾಕೋ ವೀಡಿಯೋಸ್ ನೋಟಿಫಿಕೇಷನ್ ನಿಮ್ಮ ಮೊಬೈಲಲ್ಲಿ ಬರ್ತಾ ಇರುತ್ತೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವಾಗ ದೇವಸ್ಥಾನ ಹತ್ರ ಬಂದ್ವಿ. ಇದು ನಾವು ಹೋಗ್ತಿರೋದು ಫಸ್ಟು ರಾಮನ ದೇವಸ್ಥಾನ. ಇದು ಅಪೋಸಿಟಲ್ಲಿ ಇರೋದು ಆಂಜನೇಯನ ದೇವಸ್ಥಾನ. ಫಸ್ಟು ಆ ರಾಮನ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ನೆಕ್ಸ್ಟು ಆ ಕಡೆ ದೇವಸ್ಥಾನಕ್ಕೆ ಹೋಗೋದು. ಇಲ್ಲಲ್ಲಿ ನೋಡಿ ಮಂಜುನಾಥ ಸ್ವಾಮಿ, ಆಮೇಲೆ ಇಲ್ಲಿ ಸೀತಾ ಲಕ್ಷ್ಮಣ ರಾಮ ಇಟ್ಟಿದ್ದಾರೆ. ಆ ಕಡೆ ಹೆಣ್ಣು ದೇವರಿದೆ. ಹೊರಗಡೆ ಎಲ್ಲ ದೀಪ ಹಚ್ಚಿದ್ದಾರೆ. ಫುಲ್ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವಸ್ಥಾನ. ಇವತ್ತಿನ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಜೈ ಶ್ರೀರಾಮ್.